ನಮಸ್ಕಾರ. ಮಹಾರಾಷ್ಟ್ರ ರಾಜಕೀಯಕ್ಕೆ ಇದೊಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಒಬ್ಬ ದೊಡ್ಡ ರಾಜಕೀಯ ನಾಯಕನಿಗೆ ಅದು ಒಂದು ಮಾಮೂಲಿ ದಿನದ ಆರಂಭ. ಒಂದು ವಿಮಾನ ಪ್ರಯಾಣ. ಅದೇ ಆ ಪ್ರಯಾಣ ಇಡೀ ದೇಶವನ್ನೇ ಬೆಚ್ಚಿಬೀಳಿಸೋ ಒಂದು ದೊಡ್ಡ ದುರಂತದಲ್ಲಿ ಕೊನೆಯಾಗುತ್ತೆ. ಸಮಯ ಬೆಳಗ್ಗೆ 8:46. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೋಗ್ತಿದ್ದ ಚಾರ್ಟರ್ಡ್ ಫ್ಲೈಟ್ ಬಾರಾಮತಿಯಲ್ಲಿ ಕ್ರ್ಯಾಶ್ ಆಗುತ್ತೆ. ಈ ಒಂದೇ ಒಂದು ಘಟನೆ ಅದೆಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಂದ್ರೆ ಊಹಿಸೋಕು ಕಷ್ಟ. ಹಾಗಾದ್ರೆ ಆ ಭೀಕರ ದಿನದಂದು ನಿಜವಾಗಿ ನಡೆದಿದ್ದೇನು? ಮೊದಲು ಈ ದುರಂತದ ಬಗ್ಗೆ ನಮಗೆ ಇಲ್ಲಿಯವರೆಗೆ ಸಿಕ್ಕಿರೋ ಪಕ್ಕಾ ಮಾಹಿತಿ ಏನು ಅಂತ ನೋಡೋಣ ಬನ್ನಿ. ಬೆಳಗ್ಗೆ 8 ಗಂಟೆಗೆ ವಿಮಾನ ಮುಂಬೈನಿಂದ ಬಾರಾಮತಿಗೆ ಟೇಕ್ ಆಫ್ ಆಗುತ್ತೆ. ಇದು ತುಂಬಾನೇ ಚಿಕ್ಕ ಫ್ಲೈಟ್, ಕೇವಲ ಅರ್ಧ ಗಂಟೆಯ ಪ್ರಯಾಣ ಅಷ್ಟೇ. ಆದ್ರೆ ನೋಡಿ, ಸುಮಾರು 8:30ಕ್ಕೆ ಫಸ್ಟ್ ಲ್ಯಾಂಡಿಂಗ್ ಅಟೆಂಪ್ಟ್ ಫೇಲ್ ಆಗುತ್ತೆ. ಅದಾದ ಕೇವಲ 16 ನಿಮಿಷದಲ್ಲಿ ಅಂದ್ರೆ 8:46ಕ್ಕೆ ಎರಡನೇ ಪ್ರಯತ್ನದಲ್ಲಿ ವಿಮಾನ ನೆಲಕ್ಕಪ್ಪಳಿಸುತ್ತೆ. ಈ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದು ಮಹಾರಾಷ್ಟ್ರದ ಒಬ್ಬ ಪ್ರಭಾವಿ ರಾಜಕಾರಣಿ ಅಜಿತ್ ಪವಾರ್. ಘಟನೆ ನಡೆದಿದ್ದು ಅವರ ಸ್ವಂತ ಕ್ಷೇತ್ರ, ಅವರ ಭದ್ರಕೋಟೆ ಅಂತಾನೆ ಹೇಳಬಹುದು. ಆ ಬಾರಾಮತಿಯಲ್ಲಿ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ದೆಹಲಿ ಮೂಲದ ವಿಎಸ್ಆರ್ ಏವಿಯೇಷನ್ಗೆ ಸೇರಿದ್ದು, ಒಂದು 16 ವರ್ಷ ಹಳೆ ಚಾರ್ಟರ್ಡ್ ಪ್ಲೇನ್. ಇಲ್ಲೊಂದು ಆತಂಕಕಾರಿ ವಿಷಯ ಏನಂದ್ರೆ, ಇದೇ ಕಂಪನಿಯ ಇನ್ನೊಂದು ವಿಮಾನ 2023ರಲ್ಲಿ ಮುಂಬೈನಲ್ಲಿ ಅಪಘಾತಕ್ಕೆ ಈಡಾಗಿತ್ತು. ಈ ದುರಂತದಲ್ಲಿ ವಿಮಾನದಲ್ಲಿದ್ದ 6 ಜನರಲ್ಲಿ 5 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸರಿ, ಅಪಘಾತ ಆಯಿತು. ಆದ್ರೆ ಈ ದುರಂತ ಹೇಗೆ ಸಂಭವಿಸಿತು? ಇಲ್ಲಿಂದನೇ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಯಾಕಂದ್ರೆ ಈ ಒಂದೇ ಒಂದು ಕ್ರ್ಯಾಶ್ ಬಗ್ಗೆ 2 ಬೇರೆ ಬೇರೆ ಮತ್ತು ಸಂಪೂರ್ಣವಾಗಿ ಒಂದಕ್ಕೊಂದು ವಿರುದ್ಧವಾಗಿರೋ ಥಿಯರಿಗಳು ಚರ್ಚೆಯಲ್ಲಿದೆ. ಮೊದಲನೇ ಥಿಯರಿ ಪೂರ್ ವಿಸಿಬಿಲಿಟಿ, ಅಂದ್ರೆ ಪೈಲಟ್ಗೆ ದಾರಿ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಇಲ್ಲಿ ದಟ್ಟವಾದ ಮಂಜಿದೆ, ಲ್ಯಾಂಡಿಂಗ್ ಸೇಫ್ ಅಲ್ಲ ಅಂತ ವರದಿ ಮಾಡಿದ್ರು. ಇದು ಆರಂಭದಲ್ಲಿ ಬಂದ ಅಧಿಕೃತ ಮಾಹಿತಿ. ಇನ್ನು ಎರಡನೇ ಥಿಯರಿ ಟೆಕ್ನಿಕಲ್ ಫೇಲ್ಯೂರ್. ಸಿಸಿಟಿವಿ ಫುಟೇಜ್ ನೋಡಿದ ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಿರೋದೇನೆಂದ್ರೆ, ವಿಸಿಬಿಲಿಟಿ ಅಷ್ಟೇನೂ ದೊಡ್ಡ ಸಮಸ್ಯೆ ಆಗಿರಲಿಲ್ಲ, ಬದಲಾಗಿ ವಿಮಾನದಲ್ಲಿ ಏನೋ ಒಂದು ದೊಡ್ಡ ತಾಂತ್ರಿಕ ದೋಷ ಕಾಣಿಸ್ಕೊಂಡಿರಬೇಕು ಅಂತ ಬಲವಾಗಿ ಹೇಳ್ತಿದ್ದಾರೆ. ಈ ಪೂರ್ ವಿಸಿಬಿಲಿಟಿ ಥಿಯರಿಗೆ ಆಧಾರ ಏನು ಕೇಳಿ. ಪೈಲಟ್ ಎಟಿಸಿ ಜೊತೆ ಮಾತಾಡಿದ ಕೊನೆಯ ಮಾತಲ್ಲಿ ವಿಸಿಬಿಲಿಟಿ ತುಂಬಾ ಕಡಿಮೆ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲ ಲ್ಯಾಂಡಿಂಗ್ ಫೇಲ್ ಆದಾಗ ಎಟಿಸಿ ಪೈಲಟ್ಗೆ ಗೋ ಅರೌಂಡ್ ಮಾಡಿ, ಅಂದ್ರೆ ಲ್ಯಾಂಡಿಂಗ್ ಕ್ಯಾನ್ಸಲ್ ಮಾಡಿ ಒಂದು ರೌಂಡ್ ಹಾಕಿ ಮತ್ತೆ ಟ್ರೈ ಮಾಡಿ ಅಂತ ಸೂಚನೆ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಆ ದಿನ ಬೆಳಗ್ಗೆ ಬಾರಾಮತಿ ಭಾಗದಲ್ಲಿ ದಟ್ಟವಾದ ಮಂಜು ಕವಿದಿತ್ತು ಅಂತಾನೂ ವರದಿಗಳು ಬಂದಿವೆ. ಹಾಗಾದ್ರೆ ಎರಡನೇ ಥಿಯರಿ ಏನ್ ಹೇಳುತ್ತೆ? ಕೆಲವು ತಜ್ಞರ ಪ್ರಕಾರ ಸಿಕ್ಕಿರೋ ಸಿಸಿಟಿವಿ ದೃಶ್ಯಗಳು ದಟ್ಟವಾದ ಮಂಜು ಇತ್ತು ಅನ್ನೋ ವಾದವನ್ನೇ ಸುಳ್ಳು ಮಾಡ್ತಿವೆ. ಒಂದು ವೇಳೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ರೆ ಅದು ಲ್ಯಾಂಡಿಂಗ್ ಗೇರ್ ಫೇಲ್ಯೂರ್ ಆಗಿರ್ಬೋದು, ಹೈಡ್ರಾಲಿಕ್ ಸಿಸ್ಟಮ್ನಲ್ಲಿ ಸಮಸ್ಯೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಹಕ್ಕಿ ಬಂದು ಡಿಕ್ಕಿ ಹೊಡೆದಿರ್ಬೋದು. ಈ ಥಿಯರಿ ಪ್ರಕಾರ ಪೈಲಟ್ ವಿಮಾನವನ್ನ ಕಂಟ್ರೋಲ್ಡ್ ಆಗಿ, ಅಂದ್ರೆ ಸಾಧ್ಯವಾದಷ್ಟು ಕಡಿಮೆ ಹಾನಿಯಾಗೋ ರೀತಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಕ್ಕೆ ಪ್ರಯತ್ನಿಸ್ತಿದ್ರು. ಆದ್ರೆ ಆ ಪ್ರಯತ್ನ ಕೈಗೂಡ್ಲಿಲ್ಲ. ಈ 2 ತಾಂತ್ರಿಕ ಥಿಯರಿಗಳ ಮಧ್ಯೆ ಇನ್ನೊಂದು ಆಯಾಮ ಇಡೀ ಘಟನೆಗೆ ಸೇರ್ಕೊಡುತ್ತೆ. ಅದೇ ರಾಜಕೀಯ ಪಿತೂರಿ ಅನ್ನೋ ಒಂದು ಗಂಭೀರ ಅನುಮಾನ. ಈ ಅನುಮಾನಕ್ಕೆ ಧ್ವನಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಅವರು ಹೇಳಿದ್ದೇನು ಗೊತ್ತಾ? ಅವರು ಬಿಜೆಪಿ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಥ್ರೆಟ್ ಆಗಿದ್ರು ಅಂತ ನಾನು ಕೇಳಿದ್ದೀನಿ. ಅಜಿತ್ ಪವಾರ್ ಸಾವಿನ ಬಗ್ಗೆ ನನಗೆ ಡೌಟ್ ಇದೆ. ಇದರ ತನಿಖೆ ಸುಪ್ರೀಂ ಕೋರ್ಟ್ನ ನಿಗಾದಲ್ಲೇ ನಡಿಬೇಕು. ಈ ಆರೋಪದ ಹಿಂದಿರೋ ಲಾಜಿಕ್ ತಮ್ಮ ಸಿಂಪಲ್. ಮೊದಲನೇ ಪಾಯಿಂಟ್, ಅಜಿತ್ ಪವಾರ್ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರದಿಂದ ಹೊರಗೆ ಬರೋಕೆ ಪ್ಲಾನ್ ಮಾಡ್ತಿದ್ರು ಅಂತ. ಎರಡನೇ ಪಾಯಿಂಟ್, ಅವರು ಹೊರಗೆ ಬಂದಿದ್ರೆ ಆಡಳಿತ ಮೈತ್ರಿಕೂಟ ಅಸ್ಥಿರ ಆಗ್ತಿತ್ತು. ಇದೇ ಕಾರಣಕ್ಕೆ ಬೇರೆ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲೇ ತನಿಖೆ ಆಗ್ಬೇಕು ಅಂತ ಒತ್ತಾಯಿಸಲಾಗ್ತಿದೆ. ಇಷ್ಟೆಲ್ಲ ಚರ್ಚೆ, ಅನುಮಾನ, ರಾಜಕೀಯ ಎಲ್ಲದರ ಕೇಂದ್ರ ಬಿಂದು ಅಜಿತ್ ಪವಾರ್. ಯಾರಿವರು? ಅವರ ರಾಜಕೀಯ ಶಕ್ತಿ ಎಂಥದ್ದು? ಬನ್ನಿ ಒಂದು ಸಣ್ಣ ಝಲಕ್ ನೋಡೋಣ. ಮೊದಲನೇ ಸಂಖ್ಯೆ 8. ಈ ಒಂದೇ ಒಂದು ಸಂಖ್ಯೆ ಅಜಿತ್ ಪವಾರ್ ಅವರ ರಾಜಕೀಯ ತಾಕತ್ತನ್ನ ಹೇಳ್ಬಿಡುತ್ತೆ. ಅವರು ತಮ್ಮ ತವರು ಕ್ಷೇತ್ರ ಬಾರಾಮತಿಯಿಂದ ಬರೋಬ್ಬರಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಯೋಚನೆ ಮಾಡಿ, ಇದು ಅವರ ಸ್ಥಳೀಯ ಪ್ರಾಬಲ್ಯಕ್ಕೆ, ಜನರ ಮೇಲಿದ್ದ ಅವರ ಹಿಡಿತಕ್ಕೆ ಎಂಥ ದೊಡ್ಡ ಸಾಕ್ಷಿ ಅಲ್ವಾ? ಮುಂದಿನ ಸಂಖ್ಯೆ 6. ಅವರು ಕೇವಲ ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ, ಇಡೀ ರಾಜ್ಯ ರಾಜಕೀಯದ ಕಿಂಗ್ ಮೇಕರ್ ಆಗಿದ್ರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅವರು ಬರೋಬ್ಬರಿ 6 ಬಾರಿ ಅಧಿಕಾರ ಬಹಿಸ್ಕೊಂಡಿದ್ರು. ಇದು ರಾಜ್ಯನ ಅತ್ಯಂತ ಪವರ್ಫುಲ್ ನಾಯಕರಲ್ಲಿ ಅವರೊಬ್ರು ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡಿತ್ತು. ಮತ್ತು ಕೊನೆಯದಾಗಿ 30.
ಅವರ ರಾಜಕೀಯ ಅನುಭವ ಮತ್ತು ಆಡಳಿತದ ಮೇಲಿದ್ದ ಹಿಡಿತ ಎಷ್ಟಿತ್ತು ಅನ್ನೋದಕ್ಕೆ ಈ ಸಂಖ್ಯೆಯೇ ಸಾಕ್ಷಿ. ಸರಿಸುಮಾರು 30 ವರ್ಷಗಳ ಕಾಲ ಅವರು ಬೇರೆ ಬೇರೆ ಪ್ರಮುಖ ಖಾತೆಗಳ ಸಚಿವರಾಗಿ ಸರ್ಕಾರದಾಗಿ ಕೆಲಸ ಮಾಡಿದ್ರು. ಇದೇ ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ಗೆ ಹಿಡಿದ ಕೈಗನ್ನಡಿ. ಅವರ ರಾಜಕೀಯ ಕರಿಯರ್ ಇದೆಯಲ್ಲ, ಅದು ಒಂದು ಹೈ ವೋಲ್ಟೇಜ್ ಡ್ರಾಮಾ ಇದ್ದ ಹಾಗೆ. 1991ನಲ್ಲಿ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರೆಂದು ತೆರವಾದ ಸೀಟಿಗೆ ನಿಂತು ಮೊದಲ ಬಾರಿಗೆ ಎಂಎಲ್ಎ ಆದರು. 2019ರಲ್ಲಿ ಬಿಜೆಪಿಯೊಂದಿಗೆ ಸೇರಿ ಕೇವಲ 80 ಗಂಟೆಗಳ ಸರ್ಕಾರ ರಚಿಸಿ ಇಡೀ ದೇಶವನ್ನೇ ಶಾಕ್ ಮಾಡಿ ಮತ್ತೆ ತಮ್ಮ ಪಕ್ಷಕ್ಕೆ ವಾಪಸ್ ಬಂದರು. ಆಮೇಲೆ 2023ನಲ್ಲಿ ತಮ್ಮ ಚಿಕ್ಕಪ್ಪನ ಎನ್ಸಿಪಿ ಪಕ್ಷವನ್ನೇ 2 ಹೋಳು ಮಾಡಿ ಬಿಜೆಪಿ ಮೈತ್ರಿಕೂಟ ಸೇರಿ ಡೆಪ್ಯೂಟಿ ಸಿಎಂ ಆದರು. ಅವರ ಪೊಲಿಟಿಕಲ್ ಮೂವ್ಸ್ ಯಾವಾಗಲೂ ಅನ್ಪ್ರೆಡಿಕ್ಟಬಲ್ ಆಗಿರ್ತಿತ್ತು. ಹಾಗಾಗಿ ಅಜಿತ್ ಪವಾರ್ ಅವರ ಇಮೇಜ್ ಇದೆಯಲ್ಲ, ಅದಕ್ಕೆ 2 ಮುಖಗಳಿದ್ವು. ಒಂದು ಕಡೆ ಅವರು ಬಾರಾಮತಿಯ ರಾಜ ಅಂತ ಕರೆಸ್ಕೊಳ್ಳೋ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್, ಇನ್ನೊಂದು ಕಡೆ ಅವರ ಮೇಲೆ 70,000 ಕೋಟಿ ರೂಪಾಯಿಗಳ ಬೃಹತ್ ನೀರಾವರಿ ಹಗರಣದ ಆರೋಪ ಇತ್ತು. ಅಧಿಕಾರಕ್ಕೋಸ್ಕರ ಸ್ವಂತ ಚಿಕ್ಕಪ್ಪನ ಪಕ್ಷವನ್ನೇ ಒಡೆದರು. ಇಂಟ್ರೆಸ್ಟಿಂಗ್ ಅಂದ್ರೆ ಇಡಿ ಮತ್ತು ಐಟಿ ಸಂಸ್ಥೆಗಳು ಸೀಸ್ ಮಾಡಿದ್ದ ಅವರ 1,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅವರು ಬಿಜೆಪಿ ಸರ್ಕಾರ ಸೇರಿದ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಿತ್ತು. ಸೊ ಈಗ ನಮ್ಮ ಮುಂದೆ ಉಳಿದಿರೋದು ಬರೀ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಹೇಗೆ? ಮುಂದಿರುವ ತನಿಖೆಯ ಹಾದಿ ಯಾವುದು? ಈ ರಹಸ್ಯದ ಗಂಟು ಬಿಚ್ಚೋಕೆ ತನಿಖಾಧಿಕಾರಿಗಳು ಕೆಲವು ನಿರ್ಣಾಯಕ ಹೆಜ್ಜೆಗಳನ್ನು ಇಡಲೇಬೇಕು. ಫಸ್ಟ್ ಸ್ಟೆಪ್, ವಿಮಾನದ ಬ್ಲ್ಯಾಕ್ ಬಾಕ್ಸ್ ಅನ್ನು ಹುಡುಕೋದು. ಸೆಕೆಂಡ್, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು ಫ್ಲೈಟ್ ಡೇಟಾವನ್ನ ಅನಲೈಸ್ ಮಾಡೋದು. ಮತ್ತು ಥರ್ಡ್, ಮೃತರನ್ನ ಗುರುತಿಸೋಕೆ ಡಿಎನ್ಎ ಅನಾಲಿಸಿಸ್ ಅನ್ನ ಕಂಪ್ಲೀಟ್ ಮಾಡೋದು. ಹಾಗಾದ್ರೆ ಅಂತಿಮವಾಗಿ ಇದು ಏನು? ಒಂದು ದುರಂತ ಅಪಘಾತನ? ಒಂದು ಟೆಕ್ನಿಕಲ್ ಫೇಲ್ಯೂರಾ? ಅಥವಾ ಇದರ ಹಿಂದೆ ಬೇರೆನೇ ಏನಾದ್ರೂ ಇದೆಯಾ? ತನಿಖೆ ನಡೀತಿದೆ ಮತ್ತು ನಿಜವಾದ ಸತ್ಯ ಹೊರಬರೋವರೆಗೂ ಈ ಪ್ರಶ್ನೆಗಳು ಹೀಗೆ ನಮ್ಮನ್ನ ಕಾಡುತ್ತಲೇ ಇರುತ್ತವೆ.